ನಮಸ್ತೆ ಎಲ್ಲರಿಗೂ ಕೂಡ. ಇವತ್ತೊಂದು ತುಂಬ ಫಾಸ್ಟ್ ಆಗಿ ಚಿಕನ್ ಕರಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ತುಂಬ ಜಲ್ದಿ ಆಗುತ್ತೆ. ಒಂದು 20 ನಿಮಿಷದಲ್ಲಿ ಈ ಚಿಕನ್ ರೆಡಿ ಮಾಡ್ಕೋಬೋದು ನಾವು. ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬರ್ರಿ ಇವತ್ತು. ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿರಿ. ಅದ್ರಾಗ ಇವಾಗ ನಾನು ಮೆಣಸು ಹಾಕ್ತಾಯಿದ್ದೀನಿ. ಮೆಣಸು ಆಮೇಲಿಂದ ಕೊತ್ತಂಬರಿ ಬೀಜ ಹಾಕಬೇಕು, ಅಂದರೆ ಧನಿಯಾ ಕಾಳು ಹಾಕಿ ಮತ್ತು ಸ್ವಲ್ಪ ಕೈಯಲ್ಲೇ ಹಾಕೋತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಧನಿಯಾ ಹಾಕೋಬೇಕು. ಹಾಕಿ ಅವಕ್ಕನ್ನ ಸ್ವಲ್ಪ ನಾವು ಕೆಂಪಾಗಂಗೆ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇದಕ್ಕೆ ಹಾಕೋದಿರ್ತೈತಿ. ಮತ್ತು ಯಾವುದೇ ಮಸಾಲೆ ಇಲ್ಲ. ಆಮೇಲಿಂದ ಮೆಣಸಿನ್ಕಾಯಿ, ನೀವು ಯಾವುದೋ ಒಣ ಮೆಣಸಿನ್ಕಾಯಿ ಯಾವ್ದು ಬೇಕಾದರೂ ನೀವು ಹಾಕೋರಿ. ಬ್ಯಾಡಗಿ ಮೆಣಸು ಇಲ್ಲಾಂದರೆ ಯಾವ್ದು ಬೇಕಾದರೂ ಹಾಕೋಬೋದು ನೀವು. ನಾನು ಸ್ವಲ್ಪ ಖಾರ ಜಾಸ್ತಿ ನಾವು ತಿಂತೀವಿ ಅಂಥೇಳಿ ನಾನು ಖಾರ ಇರೋ ಮೆಣಸಿನ್ಕಾಯಿನೇ ನಾನು ತೊಗೊಂಡಿನಿ. ಹಾಗಾಗಿ ಇದಕ್ಕೆ ಮ್ಯಾಲೆಲ್ಲ ಖಾರ ಎಲ್ಲ ಹಾಕೋದಿರಂಗಿಲ್ಲ. ಮೆಣಸಿನ್ಕಾಯಿ ಮೆಣಸು ಹಾಕಿರ್ತೀವಲ್ಲ, ಇದೇ ಖಾರನೇ ಜಾಸ್ತಿ ಆಗುತ್ತೆ. ಹಾಗಾಗಿ ಇವು ಮೂರನ್ನು ಸೇರಿಸಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನಾವು. ಕಾಳು ಸ್ವಲ್ಪ ಕೆಂಪಾಗಬೇಕು, ಇಲ್ಲಾಂದರೆ ಪಟ ಅಂತ ಸಿಡಿಬೇಕು ಕೊತ್ತಂಬರಿ ಬೀಜ. ಹಂಗಾಗಿ ಅಲ್ಲಿವರೆಗೂ ಸ್ವಲ್ಪ ಅವ್ರನ್ನ ಹುರ್ಕೊಂಬಿಟ್ಟು ಇದನ್ನು ಪೌಡ್ರ್ ಮಾಡೋದಿರ್ತೈತಿ. ಇದೇ ಪೌಡ್ರ್, ಇದಕ್ಕೆ ಇನ್ನು ಯಾವ ಪೌಡ್ರು ಕೂಡ ಇದಕ್ಕೆ ಹಾಕೋಂಗಿರಂಗಿಲ್ಲ. ರೆಡಿಮೇಡ್ ಪೌಡ್ರ್ ಯಾವುದೂ ಇಲ್ಲ. ಇಷ್ಟು ರೆಡಿ ಮಾಡ್ಕೊಂಡ್ರೆ 20 ನಿಮಿಷದಲ್ಲಿ ನಾವು ತುಂಬ ಫಾಸ್ಟಾಗಿ ನಾವು ಚಿಕನ್ನ ಮಾಡ್ಕೋಬೋದು ನೋಡಿರಿ. ಇವಾಗ ಅದನ್ನು ಚೆಂದಾಗೆ ಸ್ವಲ್ಪ ಹುರ್ಕೋಬೇಕು. ಅದನ್ನು ಕೆಂಪಾಗೋ ಥರ ಹುರಿತಾ ಇದ್ದೀನಿ ನಾನು. ನನಗೆ ಚಮಚೆಯಿಂದ ತಿರುವಾಡೋಕ್ಕೆ ಅಷ್ಟೊಂದು ಗಾಮ್ ಆಗ್ತಿರ್ಲಿಲ್ಲ, ಅದಕ್ಕಾಗಿ ಅಳ್ಗಾಡಿಸ್ತಿದ್ದೆ. ಇವಾಗ ಹುರಿದಾಯಿತು, ಅದನ್ನು ರುಬ್ಬಕ್ಕೆ ಕಳಿಸಿದ್ದಾಯಿತು. ಇವಾಗ ಸ್ವಲ್ಪ ಜೀರಿಗೆ ಹುರ್ಕೋತಾ ಇದ್ದೀನಿ ನೋಡಿರಿ. ಅದ್ರ ಜೊತೆಗೆ ಹಾಕ್ಬೋದಾಗಿತ್ತು, ಯಾಕಂದ್ರೆ ಜೀರಿಗೆ ಇದನ್ನಾಗಂಗಿಲ್ಲ, ಜಲ್ದಿ ಹೊತ್ತಿ ಬಿಡ್ತಾವೆ, ಅಂದ್ರೆ ಸೀದು ಹೋಗ್ತಾವೆ. ಅದಕ್ಕಾಗಿ ಜೀರಿಗೆನ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಅವು ಕೂಡ ಹುರಿತಾ ಇರ್ಬೇಕಾದ್ರೆ ಜೀರಿಗೆ ಆಗಲಿ ಆಮೇಲೆ ಧನಿಯಾ ಆಗಲಿ ಹುರಿತಾ ಇರ್ಬೇಕಂದ್ರೆ ಮನಿ ಎಲ್ಲ ಒಂಥರ ಫ್ಲೇವರ್ ಬರುತ್ತೆ ರೀ, ಗಮ್ ಅಂತ ಬರುತ್ತೆ, ಒಂದು ಭಾರಿ ಮಸ್ತಾಗಿರುತ್ತೆ. ಇವಾಗ ಜೀರಿಗೆ ಕೂಡ ಸಿಡಿತಾವೆ ನೋಡಿರಿ. ಸ್ವಲ್ಪ ಕೆಂಪಾಗಂಗೆ ಇದನ್ನು ಕೂಡ ಸ್ವಲ್ಪ 1 ಸ್ಪೂನ್ದಷ್ಟು ತೊಗೊಂಡ್ರೆ ಸಾಕು, ಜಾಸ್ತಿ ಬೇಡ. ಯಾಕಪ್ಪ ಅಂತಂದ್ರೆ ನಾನು ತೊಗೊಂಡಿದ್ದೆ ಅರ್ಧ kg ಚಿಕನ್ ಅದಾವು. ಕಲರ್ ಚೇಂಜ್ ಅದು ನೋಡಿರಿ, ಸಿಡಿತದ. ಇವಾಗ ತೆಗೆದ್ಬಿಡೋಣ. ಈಗ ಎಣ್ಣೆ ಹಾಕ್ಕೊಂತೀನಿ ನೋಡಿರಿ. ಅದೇ ಕಡಾಯಿಗೆ ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ನಾವು. ಯಾಕಂದ್ರೆ ನೀರು ಕಮ್ಮಿ ಹಾಕೋದ್ರಲಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾಯ್ಲಕ್ಕಿಟ್ಟಿನಿ. ಎಣ್ಣೆ ಕಾಯಿಲ್ರಿ, ಈಗ ಮಾಡೋದನ್ನು ತೋರಿಸ್ತೀನಿ ನಾನು. ಕ್ಯಾಮ್ರಾ ಇಟ್ಟಿದ್ರಲಿಂದ ಕ್ಯಾಮ್ರಾ ಇಡೋಕ್ಕೂ ಗಾಂವ್ ಆಗ್ತಿರ್ಲಿಲ್ಲ, ಹಾಗಾಗಿ ಎಳ್ಗಾಡ್ತಾ ಇತ್ತು. ಅದನ್ನ ಇಡೋಕ್ಕೆ ಹೋದ್ರೆ ಇದು ಹೊಳ್ಳಾಡ್ತಾ ಇತ್ತು. ಇವಾಗ ನೋಡಿರಿ, ಅದಕ್ಕೆ ನಿಧಾನವಾಗಿ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಹೆಚ್ಚಿರುವಂಥ ಉಳ್ಳಾಗಡ್ಡಿ ಹಾಕ್ತಾಯಿದ್ದೀನಿ, ಅಂದರೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಈರುಳ್ಳಿ ಸ್ವಲ್ಪ ಕೆಂಪಾಗಂಗೆ ಹುರ್ಕೋಬೇಕು ಎಣ್ಣೆಯಾಗ, ಅಂದ್ರೇ ಅದು ಇದನ್ನಾಗುತ್ತೆ. ಹಸಿ ಬಿಟ್ರೆ ಹಾಗೆ ಚಲೋ ಇರೋಂಗಿಲ್ಲ. ಅದಕ್ಕಾಗಿ ಅದು ಕೆಂಪಾಗುತ್ತಾನ ನಿಧಾನವಾಗಿ ಅದನ್ನು ಹುರಿತಾ ಇರಬೇಕು. ನನಗೆ ಯಾರೋ ಒಬ್ಬರು ಕೇಳ್ತಿದ್ರು, ಅದು ಎಷ್ಟು ತಿರುವಾಡ್ತೀರಿ ನೀವು, ಅದು ಯಾಕೆ ಅಷ್ಟು ತಿರುವಾಡ್ತೀರಿ ಅಂತ ಕೇಳ್ತಿದ್ರು. ನಾವು ಅಷ್ಟು ಅದನ್ನು ತಿರುವಾಡಲಿಲ್ಲ, ಕೈ ಆಡಿಸ್ಲಿಲ್ಲಪ್ಪ ಅಂತಂದ್ರೆ ಅವು ತಳ ಹಿಡಿದು ಬಿಡ್ತಾವೆ, ಒತ್ತುತ್ತಾವು. ಇಲ್ಲಾಂದ್ರೆ ಒಂದು ಹುರಿದಿರ್ತೈತಿ, ಇನ್ನೊಂದು ಹುರಿದಿರಲ್ಲ. ಒಂದು ಕಡೆ ಜಾಸ್ತಿ ಇರ್ತಾವೆ, ಒಂದು ಕಡೆ ಕಮ್ಮಿ ಇರ್ತಾವೆ. ಹಾಗಾಗಿ ನಾವು ಅದನ್ನು ಪದೇ ನಾವು ತಿರುವಾಡ್ತಿದ್ದೇವಪ್ಪ ಅಂತಂದ್ರೆ ಎಲ್ಲನೂ ಒಂದೇ ಸರಿ ಚೆಂದಾಗೆ ಫ್ರೈ ಆಗ್ತಾವೆ, ಆಮೇಲಿಂದ ಹುರಿತಾವು. ಅದಕ್ಕಾಗಿ ನಾವು ಪದೇ ತಿರುಗಿಸ್ತಿರ್ತೀವಿ. ನೋಡೋರು ಯಾಕಷ್ಟು ನೀವು ಬೇಜಾರು ಮಾಡಿಕೊಂಡು ನೋಡ್ತೀರಿ ಅದನ್ನು. ನಾವು ಅದಕ್ಕೋಸ್ಕರ ಅದು ಚೆಂದಾಗಿ ಬರಲಿ, ಎಲ್ಲನೂ ಹುರಿಲಿ, ಒಂದೇ ರೀತಿಯಾಗಿ ಹುರಿಲಿ ಅಂತ ಆ ಥರ ತಿರುವಾಡ್ತಿರ್ತೀವಿ. ಆಮೇಲಿಂದ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕುಟ್ಟಿ ಇಟ್ಟಿದ್ದೆ ನಾನು, ರೆಡಿ ಮಾಡ್ಕೊಂಡಿದ್ದೆ ನಾನು. ಅದನ್ನು ಕೂಡ ಹಾಕಿದ್ದೆ ನೋಡಿರಿ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡೂ ಕೂಡ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ತಿರುವಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ, ಹಾಕಿದ ಮೇಲೆ ಸ್ವಲ್ಪ ನಾವು ಕೈ ಆಡಿಸ್ಲೇಬೇಕು. ಇಲ್ಲಪ್ಪ ಅಂತಂದ್ರೆ ಅದು ಏನಾಗುತ್ತೆ, ಎಷ್ಟೇ ನಾವು ಎಣ್ಣೆ ಹಾಕಿದರೂ ಕೂಡ ತೆಳಗೆ ಹಿಡ್ಕೊಂಡ್ಬಿಡುತ್ತದು. ಶುಂಠಿ ಇರುತ್ತಲ್ಲ, ಅದು ಕೆಳಗೆ ಹೊತ್ತದಂಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತದೆ. ಸ್ವಲ್ಪ ಜಾಸ್ತಿ ನಾವು ತಿರುವಾಡ್ಕೊತಿದ್ರೇ ಅದು ಹೊತ್ತಂಗಿಲ್ಲ. ಹಾಗಾಗಿನೇ ಇದು ಮಾಡ್ತಾ ಇರ್ಬೇಕು ಪದೇ. ಇವಾಗ ನೋಡಿರಿ, ಕಲರ್ ಚೇಂಜ್ ಆಗ್ಲಕ್ಕತ್ತದ. ಉಳ್ಳಾಗಡ್ಡಿದು ಕೆಂಪು ಕಲರ್ ಬರಾಕತ್ತದ. ಈಗ ಸ್ವಲ್ಪನೇ ಒಂಥರ ಭಾರಿ ಮಸ್ತ್ ಇರುತ್ತದೆ. ಮತ್ತು ನಿಮಗೆ ಫಾಸ್ಟಾಗಿ ಚಿಕನ್ ತಿನ್ನಬೇಕು, ನನಗೆ ಸದ್ಯ ತಿನ್ನಬೇಕು ಅನ್ನಿಸಿದಾಗ ಇದನ್ನು ನೀವು ಬೇಗ ಮಾಡ್ಕೋಬೋದು. ತಂದುಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ನೋಡಿರಿ. ಇವಾಗ ಉಪ್ಪು ಹಾಕಿ ನಾನು ತಿರುವಾಡ್ತೀನಿ. ನಾನು ಪ್ರತಿಯೊಂದು ಒಂದೊಂದು ಹಾಕಿದಾಗ ಕೂಡ ನಾನು ಎಲ್ಲ ಮಿಕ್ಸ್ ಮಾಡ್ತಾನೆ ಇರ್ತೀನಿ. ಉಳ್ಳಾಗಡ್ಡಿ ನೋಡಿರಿ ಫುಲ್ಲು ಫ್ರೈ ಆಯಿತು, ಕೆಂಪು ಕಲರ್ ಚೇಂಜ್ ಆಗಿಬಿಡುತ್ತೆ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಅರಿಶಿನ ಪುಡಿ ಕೂಡ ಹಾಕಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೋತೀನಿ. ಯಾಕಂದ್ರೆ ಕಲರ್ ಬಿಡ್ತೈತಿ. ಕಲರ್ ಬಂದ್ರೆ ನಮಗೇನು ಅನ್ನಿಸ್ತದ, ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನಿಸ್ತದ. ಹಾಗೇನೇ ರುಚಿ ಕೂಡ ಇರಬೇಕು. ಅಂದ್ರೆ ಕಲರ್ ಚೆಂದ ಬಂತಂದ್ರೆ ನೋಡೋಕ್ಕೂ ಒಂಥರ ಚೆಂದ ಇರ್ತೈತೆ ಅಂದ್ಬಿಟ್ಟು
ಹಾಕಿದ ಎಣ್ಣೆ ಹಾಕಿದ ಮೇಲತ್ತ ತಿರುವಾಡಬೇಕು. ಇವಾಗ ಒಂದು ನಿಂಬೆಹಣ್ಣು ತೊಗೊಂಡಿನಿ ನಾನು, ಟೊಮೊಟೊ ಎಲ್ಲ ಹಾಕಿಲ್ಲ, ಮತ್ತು ಮೊಸರು ಕೂಡ ನಾನು ಇದಕ್ಕೆ ಹಾಕಿಲ್ಲ. ಒಂದು ನಿಂಬೆಹಣ್ಣು ಮಾತ್ರ ನಾನು ಹಾಕಿದ್ದೀನಿ. ಇವಾಗ ಒಂದು ಪೂರ್ತಿ ನಿಂಬೆಹಣ್ಣ ಹಿಂಡ್ತಾ ಇದ್ದೀನಿ ನೋಡ್ರಿ ನಾನು. ಇವಾಗ ಅದಕ್ಕೆ ಹಾಕಿಬಿಟ್ಟು ಅದನ್ನು ಕೂಡ ನಾನು ನೀಟಾಗಿ ಅದನ್ನು ತಿರುವಾಡ್ತೀನಿ ಇವಾಗ. ಆಮೇಲಿಂದ ಅದು ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಮಾತ್ರ ಸಾಕು. ನಾವು ಏನು ಮಸಾಲೆ ಹುರಿದಿದ್ವಿ ಅದನ್ನು ಮಾತ್ರ ಸಾಕು. ಇವಾಗ ಒಂದು ಬಟ್ಲಷ್ಟು ಪುಡಿ ಆಗೈತೆ ನೋಡ್ರಿ, ಅದು ಹುರಿದಿದ್ದೆಲ್ಲ ಅದು ಮಾತ್ರ ಸಾಕು. ಯಾವುದೇ ಇದ್ರ ಮೇಲೆ ಮಸಾಲೆ ಹಾಕೋದು ಬೇಡ, ಏನೂ ಬೇಕಾಗಿಲ್ಲ, ಯಾವುದೇ ರೆಡಿಮೇಡ್ ಪೌಡ್ರ್ ಬೇಡ, ಏನೂ ಬೇಡ. ಇಷ್ಟು ಹಾಕಿಬಿಟ್ರೆ ಚಿಕನ್ ಮಸ್ತಾಗೆ ರೆಡಿ ಆಗುತ್ತೆ. ಅನ್ನಕ್ಕಾಗಲಿ, ರೊಟ್ಟಿಗಾಗಲಿ, ಚಪಾತಿಗಾಗಲಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಜಲ್ದಿ ಆಗುವಂಥದ್ದು ಇದು ನೋಡ್ರಿ. ಜಾಸ್ತಿ ಏನು ಬೇಕಾಗಿಲ್ಲ ಇದಕ್ಕೆ. ನೋಡ್ರಿ ಕೆಂಪು ಕಲರ್ ಬಂತು, ನನಗೆ ಕಲರ್ ನೋಡೋಕ್ಕೆ ತುಂಬ ಇಷ್ಟ. ಇವಾಗ ನೋಡ್ರಿ ರೆಡಿ ಆಯಿತು ಎಲ್ಲ. ಎಲ್ಲಿ ಉಳ್ಳಾಗಡ್ಡಿ ಹಾಕಿದ್ದೀವಿ ಅನ್ನೋದು ಅಷ್ಟು ಜಾಸ್ತಿ ಗೊತ್ತಾಗೋಲ್ದು, ಆ ಥರ ಆಯ್ತದು ಎಲ್ಲ ಸೇರಿ. ಇವಾಗ ಅರ್ಧ kg ಚಿಕನ್ ಇತ್ತಲ್ಲ ಅದನ್ನು ಕೂಡ ಹಾಕ್ತೀನಿ ನಾನು ಡೈರೆಕ್ಟಾಗೆ ಹಾಕಿಬಿಡ್ತೀನಿ. ಏನೂ ಆಗೋಲ್ಲ, ಡೈರೆಕ್ಟಾಗಿ ಹಾಕಿದರೆ ಏನು ಕುದಿಯೋಂಗಿಲ್ಲ, ಅದು ಇಲ್ಲ ಇದು ಇಲ್ಲ, ಅದೆಲ್ಲ ಏನಿಲ್ಲ, ಕುದೀತದ, ಏನೂ ಆಗಂಗಿಲ್ಲ. ಇವಾಗ ಚೆಂದಾಗಿ ಅದನ್ನ ತಿರುವಾಡಿ ಸ್ವಲ್ಪ ನಾವು ಕರೆಕ್ಟಾಗಿ ಅದನ್ನ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಅದನ್ನು ಮುಚ್ಚಿಬಿಟ್ಟಿವಪ್ಪ ಅಂತಂದ್ರೆ ಅದಕ್ಕೆ ಉಮ್ಗೊಯ್ದಿರ್ತೈತಿ, ಅಂದ್ರೆ ಕುದ್ದಿರ್ತೈತಿ, ಏನೂ ಆಗೋಲ್ಲ. ಆಮೇಲಿಂದ ಸ್ವಲ್ಪ ನಾವು ಅದಕ್ಕೆ ನೀರು ಹಾಕಿಬಿಟ್ರೆ ಪೂರ್ತಿಯಾಗಿ ಕುದ್ದುಬಿಡುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ. ಬೇರೆ ಕುದಿಸ್ಕೊಂಡು ಮತ್ತು ತೆಗೆದು ಇದಕ್ಕೆ ಒಗ್ಗರಣೆ ಹಾಕಿ ಅದು ಇದು ಮಾಡಬೇಕು ಅಂತ ಏನೂ ಇಲ್ಲ. ಡೈರೆಕ್ಟಾಗಿ ಹಾಕಿದರೂ ಕೂಡ ಇದು ಆಗುತ್ತೆ, ಏನೂ ಆಗೋಲ್ಲ. ನೋಡ್ರಿ ಎಷ್ಟು ಚಂದ ಬಂತು. ಇವಾಗ ನಾನು ಹಾಕಿದ್ದೀನಿ, ಇವಾಗ ಅದಕ್ಕೆ ಮುಚ್ಚಿಬಿಟ್ರೆ ಆಯಿತು, ಮತ್ತಿನ್ನೇನೂ ಇಲ್ಲ. ನಾನು ಚಿಕನ್ ಮಾಡಿದ್ದು ನಿಮಗೆ ಇಷ್ಟ ಆಗಿತ್ತಂದ್ರೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇವಾಗ ನೋಡ್ರಿ ರೆಡಿ ಆಯಿತು. ಸ್ವಲ್ಪ ಅರ್ಧ ಕುದೈತಿ, ಇನ್ನೂ ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಭಾರಿ ಮಸ್ತ್ ಆಗುತ್ತೆ. ನಿಮ್ಗೆ ಕೂಡ ಇದು ಫಾಸ್ಟಾಗಿ ನಿಮ್ಗೆ ಚಿಕನ್ ಮಾಡೋದು ನಾನು ಮಾಡಿರೋ ರೀತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಈಗ ಸ್ವಲ್ಪ ಕುದಿನ ಹಾಕೋತೀನಿ ನಾನು, ಕೊತ್ತಂಬರಿ ಬೇಡ, ಕುದಿನ ಹಾಕೋಬೇಕು ಅಂತ ಕುದಿನ ಹಾಕ್ತಾಯಿದ್ದೀನಿ. ನನಗೆ ಕುದಿನ ಅಂದರೆ ತುಂಬ ಇಷ್ಟ, ಹಾಗಾಗಿ ಎಲ್ಲದಕ್ಕೂ ಸ್ವಲ್ಪ ಯಾವುದೇ ಸಾರು ಮಾಡಿದರೂ, ಬೇಳೆ ಸಾರು ಮಾಡಿದರೂ ಕೂಡ ನಾನು ಕುದಿನ ಹಾಕ್ತಿರ್ತೀನಿ. ಕುದಿನ ಹಾಕಿ ಫ್ರೈ ಮಾಡಿದ್ರೆ ಆಯ್ತು ನೋಡ್ರಿ. ಇವಾಗ ಚಿಕನ್